ಮೊದಲಿಗೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಅಭಿವೃದ್ಧಿ ಹರಿಕಾರ ಅಂತಾನೆ ಅವರನ್ನು ಜನ ಕರೀತಾರೆ. ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ಸಂಜೆ 6:30ರಿಂದ 6:45 ಆಸುಪಾಸಿನಲ್ಲಿ ವಿಧಿವಶರಾದರು. ನಮ್ಮ ದಣಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿ ಇಡೀ ದಾವಣಗೆರೆಯ ಜನತೆ ಕಂಬನಿ ಮಿಡಿದಿದೆ. ಬೆಳಗ್ಗೆ 11 ಗಂಟೆಯ ತನಕನೂ ಕೂಡ ಸ್ವಗೃಹದಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯುತ್ತೆ. ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಅಲ್ಲೇ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ, ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲೇ. ಅದಾದ ನಂತರ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಮಧ್ಯಾಹ್ನ 3:30ಕ್ಕೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸುವಂಥ ಕಾರ್ಯ ಆಗುತ್ತೆ. ಇವತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನು ನಡೆಸಿ ಸಂಜೆ 4 ಗಂಟೆಗೆ ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಅಂತ್ಯಕ್ರಿಯೆ ನಡೆಸಲಾಗುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆ ನಡೆಯುತ್ತೆ. ಈಗ ಅವರ ಸ್ವಗೃಹದಲ್ಲಿ ಅಂದರೆ ದಾವಣಗೆರೆಯಲ್ಲಿರುವ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಪೂಜೆ ವಿಧಿವಿಧಾನಗಳು ನಡೀತಾ ಇದ್ದೆ. ಅದಾದ ಮೇಲೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. 11 ಗಂಟೆ ತನಕನೂ ಸ್ವಗೃಹದಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯುತ್ತೆ. ಅದಾದ ಮೇಲೆ 11:30ರಿಂದ 3 ಗಂಟೆ ತನಕನೂ ಕೂಡ ಸಾರ್ವಜನಿಕ ದರ್ಶನ. ಅಂದರೆ ಈಗ ಪೂಜೆ ವಿಧಿವಿಧಾನಗಳಾದ ನಂತರ ಕುಟುಂಬಸ್ಥರು ಜೊತೆಗೆ ಗಣ್ಯರು ನಮನವನ್ನು ಸಲ್ಲಿಸ್ತಾರೆ. ಅದಾದ ಮೇಲೆ ಸಾರ್ವಜನಿಕ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಶಾಮನೂರು ಶಿವಶಂಕರಪ್ಪನವರು ನಡೆದು ಬಂದ ಹಾದಿಯ ಬಗ್ಗೆ ಹೇಳ್ತಾ ಹೋದರೆ, ಅವರು ಓದಿದ್ದು 10ನೇ ತರಗತಿ ಆದರೂ ಕಟ್ಟಿದ್ದು ಮಾತ್ರ ಬೃಹತ್ ಸಾಮ್ರಾಜ್ಯ. ಶಿಕ್ಷಣ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ, ಉದ್ಯಮ ಕ್ಷೇತ್ರಗಳಿಗೆ ಅವರು ಕೊಟ್ಟಂತಹ ಕೊಡುಗೆ ಅಪಾರ. ರಾಜಕೀಯದಲ್ಲಿ ಅವರು ಅಜಾತ ಶತ್ರು ಅಂತಲೇ ಕರೀತಾರೆ. ಅವರ ನಿಧನಕ್ಕೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಕಂಬನಿ ಮಿಡಿತಾ ಇದ್ದಾರೆ. ನೆಚ್ಚಿನ ಅಪ್ಪಾಜಿ ಅಗಲಿಕೆಗೆ ದಾವಣಗೆರೆಯಲ್ಲಿ ನೀರವ ಮೌನ ಆವರಿಸಿದೆ. ಬಾಪೂಜಿ ವಿದ್ಯಾಸಂಸ್ಥೆಗಳ ಒಡೆಯ ಅವರು, ಕರುನಾಡ ಕಣ್ಮಣಿ, ಸೋಲಿಲ್ಲದ ಸರದಾರ, ರಾಜಕೀಯ ಭೀಷ್ಮ ಅಂತೆಲ್ಲವೂ ಕೂಡ ಅವರನ್ನು ಕರೀತಾ ಇದ್ರು. ಈಗ ಅವರಿಗೆ ಕಣ್ಣೀರ ವಿದಾಯವನ್ನು ಹೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳು, ಅವರ ಜೊತೆಗಿದ್ದರು. ರಾಜಕಾರಣದ ಅಜಾತ ಶತ್ರು ಅಂತಲೇ ಅವರನ್ನು ಕರೀತಾರೆ. ದೇಶದ ಹಿರಿಯ ಶಾಸಕ ಒಬ್ಬರು 94-95 ವರ್ಷದ ಒಬ್ಬರು MLA ಅಂತಂದರೆ ಇವರೇ. ಸೋಲಿಲ್ಲದ ಸರದಾರ ಅನ್ನುವಂಥ ಖ್ಯಾತಿಯನ್ನು ಇವರು ಪಡ್ಕೊಂಡಿದ್ರು. 95 ವರ್ಷ ಸ್ಫೂರ್ತಿಯುತ ಜೀವನ ನಡೆಸಿದ್ರು ಶಿವಶಂಕರಪ್ಪನವರು. ಹೇಳ್ತಾ ಇದ್ನಲ್ಲ, 10ನೇ ತರಗತಿ ಓದಿದ್ರು ಕೂಡ ಎಷ್ಟೋ ಜನ ಡಾಕ್ಟರ್ಸು, ಇಂಜಿನಿಯರ್ಸ್ಗಳನ್ನು ಅವರು ಕಟ್ಟಂತಹ ಬಾಪೂಜಿ ಸಂಸ್ಥೆ ಇದೆಯಲ್ಲ, ಆ ಮೂಲಕ ಸೃಷ್ಟಿ ಮಾಡಿದ್ದಾರೆ. ನಿಜಕ್ಕೂ ಶಾಮನೂರು ಅವರ ನಿಧನದಿಂದ ಒಂದು ಆ ಭಾಗದ ಪ್ರಬಲ ಕೊಂಡಿ ಕಳಚಿದಂತಾಗಿದೆ. ನಿಜಕ್ಕೂ ಇಡೀ ದಾವಣಗೆರೆಯ ಜಿಲ್ಲೆ ಅಕ್ಷರಶಃ ಅನಾಥವಾಗಿದೆ ಅಂತ ಹೇಳಿ ಅಲ್ಲಿನ ಗಣ್ಯರು, ಅವರನ್ನು ಹತ್ತಿರದಿಂದ ನೋಡಿದವರು, ಅವರ ಅಭಿವೃದ್ಧಿ ಕಾರ್ಯವನ್ನು ನೋಡಿದವರು, ಅವರು ಕಟ್ಟಿ ಬೆಳೆಸಿದಂತಹ ಸಂಸ್ಥೆಯಿಂದ ಸಾವಿರಾರು ಜನಕ್ಕೆ ಉಪಯೋಗ ಆಗಿದೆ ಅನ್ನೋದನ್ನು ಬಲ್ಲವರು ಹೇಳ್ತಿದ್ದಾರೆ. ನಿನ್ನೆ ಸಂಜೆ ಒಂದೇನು ದಾವಣಗೆರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಮುಂಜಾನೆ ಒಂದು ದಾವಣಗೆರೆಯ ಅವರ ಸ್ವಗೃಹದಲ್ಲಿ ಒಂದು ಏನು ಪಾರ್ಥಿವ ಶರೀರವನ್ನು ತಂದಿರತಕ್ಕಂಥದ್ದು. ಈಗ ನೀವು ದೃಶ್ಯಗಳು ನೋಡ್ಬೋದು. ನಾವಿವಾಗ ಶಾಮನೂರು ಶಂಕರಪ್ಪರ ಸ್ವಗೃಹದಲ್ಲಿ ಇರತಕ್ಕಂಥದ್ದು. ಈಗಾಗಲೇ ತಂಡೋಪತಂಡವಾಗಿ ಒಂದು ಕಾರ್ಯಕರ್ತರು ಮತ್ತು ಭಕ್ತಾದಿ ಏನು ಅಭಿಮಾನಿಗಳಿದ್ರು, ಆ ಅಭಿಮಾನಿಗಳೆಲ್ಲ ಸರತಿ ಸಾಲಿನಲ್ಲಿ ಅವರ ಅಂತಿಮ ದರ್ಶನವನ್ನ ಪಡಿತಾ ಇರತಕ್ಕಂಥದ್ದು ನೀವು ದೃಶ್ಯಾವಳಿಯಲ್ಲಿ ನೋಡ್ಬೋದು. ಯಾಕಂದ್ರೆ ಬರೀ ಕೇವಲ ಕಾಂಗ್ರೆಸ್ ಪಕ್ಷದಲ್ಲೇ ಅಷ್ಟೇ ಅಲ್ಲ, 3 ಪಕ್ಷ ಸೇರಿದಂತೆ ಇಡೀ ನಾಡಿನಾದ್ಯಂತ ಒಂದು ಅವರ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಶೈಕ್ಷಣಿಕ ನಗರಿ ಅಂತೇಳಿ ಏನು ದಾವಣಗೆರೆಯನ್ನ ಕರೆಯಲಾಗ್ತಿದೆ, ಆ ಒಂದು ಶೈಕ್ಷಣಿಕ ನಗರಿಗೆ ಪ್ರಮುಖವಾಗಿ ಇವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಏನು ಕಾಟನ್ ಮಿಲ್ ಇತ್ತು, ಕಾಟನ್ ಮಿಲ್ ಆದ ಬಳಿಕ ದಾವಣಗೆರೆಯನ್ನ ಶಿಕ್ಷಣ ನಗರಿಯನ್ನಾಗಿ ಮಾಡಲಿಕ್ಕೆ ಅಪಾರವಾಗಿ ಒಂದು ಕೊಡುಗೆ ನೀಡತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಅವರ ಸೊಸೆಯಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ನಮ್ಮ ಮುಂದಿನ ಕಾರ್ಯವಿಧಾನಗಳು ಹೇಗಿರ್ತವೆ ಅಂತೇಳಿ. ಮೇಡಮ್, ಈಗ ಒಂದು ದಾವಣಗೆರೆಯ ದಣಿಯನ್ನ ಇಡೀ ದಾವಣಗೆರೆ ಜನ ಕಳ್ಕೊಂಡಿರ್ತಕ್ಕಂಥದ್ದು ಏನನ್ನು ಎಲ್ಲರಿಗೂ ಹೇಗೆ ಅನ್ಸುತ್ತೆ, ನಮ್ಮವ್ರನ್ನ ಕಳ್ಕೊಂಡಾಗೆ ಅದೇ ರೀತಿ ಎಲ್ರಿಗೂ ಅನಿಸ್ತಾ ಇದೆ. ಅಸೋಸಿಯೇಷನ್ ಅಲ್ಲಿರೋರು ಇರ್ಬೋದು ಅಥವಾ ಸಾರ್ವಜನಿಕರು ಮತ್ತು ಪಾಲಿಟಿಕ್ಸ್ ಅನ್ನಂಗಿಲ್ಲ, ಅಥವಾ ಅವರು ಮಹಾಸಭಾದ ಏನು ಮೆಂಬರ್ಸ್ ಇದ್ದಾರೆ ಅವ್ರು ಕೂಡ ಎಲ್ಲರೂ ಬಂದು ಅಪ್ಪಾಜಿಯವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪಾಜಿಯವ್ರು ಗಳಿಸಿರೋ ಪ್ರೀತಿ ಅವ್ರು ಬಂದು ಹೇಳ್ಕೊಂಡಾಗ ನಮಗಿನ್ನ ಸಂತೋಷ ಆಗುತ್ತೆ.
ಇಲ್ಲ, ಅವ್ರನ್ನ ನೋಡೋದೇ ನಮಗೆ ಮಾರ್ಗದರ್ಶನ. ಈಗ ಯು ಹ್ಯಾವ್ ಟು ವಾಕ್ ದ ಟಾಕ್ ಅಂತ ಹೇಳ್ತೀವಲ್ಲ, ಬರೀ ಬಾಯಲ್ಲಿ ಹೇಳೋದಲ್ಲ, ಅದು 100% ಹಿ ಇಸ್ ಟು ಲಿವ್ ಟು ಈಚ್ ಆ್ಯಂಡ್ ಎವ್ರಿ ವರ್ಡ್. ಅವ್ರು ಹೇಳೋದನ್ನು ಅವ್ರು ಮಾಡಿ ತೋರಿಸ್ತಾ ಇದ್ರು. ಸೊ ಹಾಗಾಗಿ ಅವ್ರು ಯಾವ ರೀತಿ ಜನಸ್ಪಂದನೆ ಮಾಡೋರು, ಪ್ರತಿಯೊಬ್ಬರನ್ನು ಮಾತಾಡಿಸೋದು, ಪ್ರತಿಯೊಬ್ಬರಿಗೂ ಕೂಡ ಒಂದು ಸಹಾಯ ಹಸ್ತ ಅಂತ ಹೇಳ್ತೀವಲ್ಲ, ದಾನ ಧರ್ಮ, ಇದೆಲ್ಲದನ್ನು ನೋಡಿ ನಾವು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅದನ್ನು ಕಲ್ತಿದ್ದೀವಿ. ಮುಂದಿನ ಕಾರ್ಯವಿಧಾನಗಳು ಮುಂದೆ ಈಗ 10 ಗಂಟೆ ತನಕ ಮನೆಯಲ್ಲೇ ಸಾರ್ವಜನಿಕರ ದರ್ಶನಕ್ಕೆ ಅನುಕೂಲ ಮಾಡಿದ್ದೀವಿ. ಅದಾದಮೇಲೆ ಹೈಸ್ಕೂಲ್ ಫೀಲ್ಡಿಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿಂದ ಸುಮಾರು 3 ಗಂಟೆ ಮೇಲೆ ಕಲ್ಲೇಶ್ವರಮಲ್ಲಿ ಕರ್ಕೊಂಡು ಹೋಗ್ತೀವಿ. ಅವರ ಒಂದು ಅಗಲಿಕೆ ಇಡೀ ಸಮಾಜಕ್ಕೆ ಮತ್ತು ಅನೇಕ ಮಾದರಿ ಕ್ಷೇತ್ರಕ್ಕೆ ತುಂಬಲಾಗದ ಒಂದು ನಷ್ಟವನ್ನ ಭರಿಸಲಿಕ್ಕೆ ಒಂದು ಸಂದರ್ಭ. ವಿಶೇಷವಾಗಿ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆ ಸ್ಥಾನಕ್ಕೆ ಒಂದು ನ್ಯಾಯಯುತವಾದಂತ ಒಂದು ಆ ಜಾಗದಲ್ಲಿದ್ದು ಅನೇಕ ನಮ್ಮ ಧರ್ಮ, ನಮ್ಮ ಉಪಪಂಗಡಗಳು ಎಲ್ಲದೂ ಕೂಡ ಇದ್ರೂ ಕೂಡ ಸರ್ವ ಉಪಜಾತಿಗಳನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡಂತ ಒಬ್ಬ ಧೀಮಂತ ನಾಯಕರು. ಆ ಜಾಗಕ್ಕೆ ಒಂದು ನ್ಯಾಯವನ್ನು ತುಂಬಿಕೊಟ್ಟಂತ ನಮ್ಮ ಹಿರಿಯರನ್ನು ನಾವು ಕಳ್ಕೊಂಡಿದ್ದೀವಿ. ಮತ್ತೆ ಸಹಜವಾಗಿ ಒಂದು ಕಷ್ಟಜೀವಿಯಾಗಿ ವಿದ್ಯಾಭ್ಯಾಸದ ಒಂದು ಕೊರತೆ ಅವರಲ್ಲಿದ್ರೂ ಕೂಡ ಇವತ್ತು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾಸೋಹ ಮಾಡಿದಂತ ಒಬ್ರು ಹಿರಿಯರಿದ್ದಾರೆ. ಮತ್ತೆ ಯಾವಾಗಲೂ ಕೂಡ ಒಂದು ಕೈ ಯಾವಾಗಲೂ ಕೂಡ ಸಮಾಜಕ್ಕೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ, ದೇವರು ದಿಂಡು ಯಾವುದಕ್ಕೂ ಕೂಡ ಕೊರತೆ ಆಗ್ಲಿ ಅಂತ ಒಂದು ಹೃದಯ ಶೂನ್ಯತೆ ಇರುವಂತ ಒಬ್ಬ ಹಿರಿಯರು ನಾವು ಕಳ್ಕೊಂಡಿದ್ದೀವಿ. ದಾರಿಯಾಗಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಡಾಕ್ಟ್ರು ನಾವು ಅವ್ರ ಕಾಲೇಜಲ್ಲೇ. ಹೌದು, ತುಂಬ ಜನ ಅವರಿಂದ ಸಹಾಯ ಪಡ್ಕೊಂಡಿದ್ದಾರೆ. ತುಂಬಾ ನಮಗೆ ಲಾಸ್ ಆಗಿದೆ, ತುಂಬಾ ಲಾಸ್ ಆಗಿದೆ. ನಾವು ಅಂಗಡಿಯಲ್ಲಿ ಕೆಲಸ ಮಾಡಿ ಬಂದರು, ಅಪ್ಪಾಜಿ ಕೆಲಸದಲ್ಲಿ ನಮಗೆ ಅಪಾರ ನಷ್ಟ ಆಗಿದೆ ಸರ್. ನಮಗೆ ಭಾಳ ನೋವಾಗಿದೆ. ನಮಗೆ ಈ ಥರ ಭಾಳ ಬೇಗ ಹೋಯ್ತು, ನಮಗೆ ಭಾಳ ನೋವಾಗ್ತಾ ಇದೆ ಸರ್. ಹೌದು ಸರ್, ಅವ್ರು ಇನ್ನೂ 4 ಕಾಲ ಇರಬೇಕಿತ್ತು. ಅವರು ಸಮಾಜಕ್ಕೆ ಭಾಳ ಸೇವೆ ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಅವ್ರದ್ದೇ ಆದ ಕ್ಷೇತ್ರ ಕೊಡುಗೆ ಜಾಸ್ತಿ ಇದೆ. ಸ್ವಾವಲಂಬಿಯಾಗಿ ಉದ್ಯೋಗ ಸೃಷ್ಟಿಸಿ ಉದ್ಯೋಗವನ್ನು ನೀಡ್ತಾ ಇದ್ರು ಎಲ್ರಿಗೂ. ಇಲ್ಲಿ ದಾವಣಗೆರೆಯಲ್ಲಿ ಅವ್ರ ಕಳಕದಿಂದ ಭಾಳ ನೋವಿದೆ. ಇನ್ನೂ ಒಂದು ಸ್ವಲ್ಪ ದಿವಸ ಇರಬೇಕಿತ್ತು. ಅಂತ ಆತ್ಮೀಯರನ್ನ ನಾವು ಕಳ್ಕೊಂಡು ಭಾಳ ನೋವುಂಟದವೆ. ಆದರೆ ಈ ವಯಸ್ಸಿನವ್ರಿಗೆ ಅವ್ರು ಇದ್ದದ್ದು ನಮ್ಮ ಸೌಭಾಗ್ಯ, ದಾವಣಗೆರೆನ ಇದು ಅದೃಷ್ಟ ಅಂತ ಹೇಳ್ಬೋದು.